ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ. ಇವತ್ತಿನ ವಿಶೇಷ ಏನಂದರೆ ನನ್ನ ಉದ್ದ ಮತ್ತು ದಪ್ಪ ಕೂದಲಿನ ಸೀಕ್ರೆಟ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ಹೇರ್ ಆಯಿಲ್ ಹಾಕ್ತೀನಿ, ಯಾವ ಮಾಸ್ಕ್ ಹಾಕ್ತೀನಿ, ಹಾಗೆ ತಲೆಗೆ ಎಷ್ಟು ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಇವತ್ತು ಹೇಳ್ತಿರುವಂಥ ರೆಮಿಡಿಯಲ್ಲಿ ಏನೇನೆಲ್ಲ ಅನುಕೂಲಗಳಾಗುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ. ತಲೆ ಹೊಟ್ಟು ನಿವಾರಣೆ ಆಗುತ್ತೆ, ಕೂದಲು ಎಷ್ಟು ಉದ್ರಿದ್ರು ಮತ್ತೆ ರೀಗ್ರೋತ್ ಆಗುತ್ತೆ, ಹಾಗೆ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ನನ್ನ ಕೂದಲು ಉದ್ರಲ್ಲ ಅಂತ ಹೇಳಲ್ಲ, ಮತ್ತೆ ರೀಗ್ರೋತ್ ಆಗುತ್ತೆ. ಎಷ್ಟು ಉದ್ರಿರುತ್ತೋ ಮತ್ತೆ ಅಷ್ಟೇ ಬೆಳೆಯುತ್ತೆ. ತುಂಬ ತಿಕ್ಕಾಗಿ ದಪ್ಪ ಆಗಿ ನೋಡಿ, ಇಲ್ಲೆಲ್ಲ ಬೇಬಿ ಹೇರ್ಸ್ ಕೂಡ ಬರ್ತಾಯಿದೆ. ನನಗೆ ಎಷ್ಟು ಉದ್ರುತ್ತೋ ಮತ್ತೆ ಅಷ್ಟೇ ಚೆನ್ನಾಗಿ ಕೂದಲು ಬರುತ್ತೆ. ಹಾಗಾಗಿ ನಾನು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಲ್ಲ. ನಾನಿವತ್ತು ಯಾರಿಗೆಲ್ಲ ತಲೆ ಹೊಟ್ಟಿನ ಸಮಸ್ಯೆ ಮತ್ತು ತಲೆ ಕೂದಲು ಉದ್ರೋದು, ತಲೆ ಕೂದಲು ರಫ್ ಆಗಿದೆ, ಬಾಚಕ್ಕಾಗಲ್ಲ, ಸಿಗ್ ಜಾಸ್ತಿ ಆಗುತ್ತೆ ಅನ್ನೋರಿಗೆಲ್ಲ ಈ ಮಾಸ್ಕು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಹೇರ್ ಮಾಸ್ಕ್ನ ಬರೀ ಮಹಿಳೆಯರಿಗೆ ಅಂತ ಮಾತ್ರ ಹೇಳ್ತಾ ಇಲ್ಲ. ಈ ಹೇರ್ ಪ್ಯಾಕ್ನ ಲೇಡೀಸು, ಜೆಂಟ್ಸು ಎಲ್ಲರೂ ಯೂಸ್ ಮಾಡ್ಬೋದು. ಹಾಗೆ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. 10 ವರ್ಷದ ಮೇಲ್ಪಟ್ಟಂಥ ಮಕ್ಕಳಿಗೆ ಯೂಸ್ ಮಾಡಿದರೆ ಒಳ್ಳೆಯದು. ತಲೆ ಕೂದಲು ಉದುರೋಂಥ ಸಮಸ್ಯೆ ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗೆ ಡ್ಯಾಂಡ್ರಫ್ ಕೂಡ ಎಲ್ರಿಗೂ ಇರುತ್ತೆ. ಡ್ಯಾಂಡ್ರಫ್ ಹೋಗ್ಬೇಕಂದ್ರೆ ವಾರಕ್ಕೊಂದ್ಸರಿನಾದರೂ ಈ ಪ್ಯಾಕ್ನ ಹಚ್ಚಿ 1 ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ. ಇದರ ರಿಸಲ್ಟ್ನ ನೀವು ಹಚ್ಚಿದ ದಿವಸದಿಂದನೇ ನೋಡ್ಬೋದು. ವಾರಕ್ಕೆ ಒಂದ್ಸರಿನಾದರೂ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಡ್ಯಾಂಡ್ರಫ್ ಇರೋರು ತುಂಬ ಜನ ಕೇಳ್ತಾ ಇರ್ತಾರೆ, ನನ್ನ ಡ್ಯಾಂಡ್ರಫಿಗೆ ಏನು ಮಾಡೋದು, ಏನಾದರೂ ರೆಮಿಡಿ ಇದ್ದರೆ ಹೇಳಿ ಅಂತ. ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ನನಗೆ ಒಂದೇ ಒಂದು ಕಡೆ ಡ್ಯಾಂಡ್ರಫ್ ಇಲ್ಲ, ಹಾಗೆ ಉದುರಿರುವಂಥ ಕೂದಲು ಕೂಡ ರೀಗ್ರೋತ್ ಆಗ್ತಾ ಇದೆ. ಈ ಪ್ಯಾಕ್ನ ನಾನು ವಾರಕ್ಕೊಂದ್ಸರಿ ಯೂಸ್ ಮಾಡ್ತೀನಿ. ಹಾಗಾಗಿ ಡ್ಯಾಂಡ್ರಫು ಇಲ್ಲ, ಕೂದಲು ಕೂಡ ಬ್ಲ್ಯಾಕ್ ಆಗಿದೆ. ಹಾಗಾಗಿ ಇದು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತಲೆ ಕೂದಲಿಗೆ ಬರುವಂಥ ಸಮಸ್ಯೆಗಳಿಗೆಲ್ಲ ಒಂದೇ ರಾಮಬಾಣ ಈ ಏರ್ ಪ್ಯಾಕ್ ಅಥವಾ ಹೇರ್ ಮಾಸ್ಕು. ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ನೋಡ್ಕೊಂಡು ಬರೋಣ. ಈ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ. ಹಾಗೆ ನಾನು ಹಾಕುವಂಥ ಹೇರ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಹೇರ್ ಆಯಿಲ್ನ ಯಾವ ರೀತಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನಾನು ಈ ಹೇರ್ ಆಯಿಲ್ನ ಮಾಡಿಬಿಟ್ಟು 2 ತಿಂಗಳಾಗಿದೆ. ಮಾಡುವಾಗ ಎಷ್ಟು ಫ್ರೆಶ್ ಆಗಿತ್ತೋ ಈಗಲೂ ಕೂಡ ಹಾಗೇ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಶೇರ್ ಮಾಡ್ತೀನಿ. ಇವಾಗ ಈ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಮೊದಲಿಗೆ ಇಲ್ಲಿ 1 ಈರುಳ್ಳಿ, 2 ಟೇಬಲ್ ಸ್ಪೂನು ಮೆಂತ್ಯ, 1 ಆಲೋವೆರಾ ಎಲೆ, ಹಾಗೆ 3 ಟೇಬಲ್ ಸ್ಪೂನು ಕೊಕೊನೆಟ್ ಆಯಿಲು. ಮಾಡೋದನ್ನ ಹೇಗೆ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಆಲೋವೆರಾ ಎಲೆನ ಮುಳ್ಳೆಲ್ಲ ಇರುವಂಥದ್ದನ್ನೆಲ್ಲ ಸೈಡಿಂದ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ತೀನಿ. ನಿಮ್ಮ ಮನೆಗಳಲ್ಲಿ ಆಲೋವೆರಾ ಗಿಡ ಇಲ್ಲ ಅಂದರೆ ಆಲೋವೆರಾ ಜೆಲ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಜೆಲ್ನ ರುಬ್ಬುವಾಗ ಹಾಕ್ಕೊಳ್ಳೋದು ಬೇಡ, ಮಿಕ್ಸ್ ಮಾಡುವಾಗ ಜೆಲ್ನ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಒಳ್ಳೆಯದು. ಆದಷ್ಟು ನ್ಯಾಚುರಲ್ ಆಗಿರೋದು ಸಿಕ್ಕಿದರೆ ಒಳ್ಳೆಯದು. ಇವಾಗ ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಈರುಳ್ಳಿ ಯೂಸ್ ಮಾಡೋದ್ರಿಂದ ಕೂದಲು ರೀಗ್ರೋತ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಪ್ರತಿಯೊಬ್ಬರು ಕೂದಲಿನ ಸಮಸ್ಯೆ ಇರೋವಂಥವ್ರು ಈರುಳ್ಳಿ ಯೂಸ್ ಮಾಡಲೇಬೇಕು. ಕೆಲವರು ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ, ಸ್ಮೆಲ್ಲೇನೂ ಬರಲ್ಲ. ಈ ಥರ ಮಿಕ್ಸ್ ಮಾಡಿ ರುಬ್ಬಿದ ಮೇಲೆ ಒಳ್ಳೆ ಫ್ಲೇವರೇ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಫ್ಲೇವರ್ ಏನು ಕೆಟ್ಟದಾಗಿರಲ್ಲ. ಈಗ ಒಂದು ಮಿಕ್ಸಿ ಜಾರಿಗೆ 1 ಕಟ್ ಮಾಡಿದಂಥ ಈರುಳ್ಳಿ, ಹಾಗೆ ಕಟ್ ಮಾಡಿ ಇಟ್ಟಿರುವಂಥ ಆಲೋವೆರಾನ ಸೇರಿಸ್ಕೊಳ್ತೀನಿ. ಆಲೋವೆರಾನ ಬೇಕಾದರೆ ನೀವು ಫುಲ್ ಸಿಪ್ಪೆ ತೆಗೆದು ಕೂಡ ಸೇರಿಸ್ಕೊಳ್ಬೋದು. ನಾನು ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ. ಜೆಲ್ ಕೂಡ ಯೂಸ್ ಮಾಡೋರು ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಮೆಂತ್ಯ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮೆಂತ್ಯ ಹಾಕೋದ್ರಿಂದ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಮತ್ತು ತಲೆಗೂ ಕೂಡ ತುಂಬಾ ತಂಪಾಗಿರುತ್ತೆ. ಹೀಟಾಗಿರುವಂಥವ್ರು ವಾರಕ್ಕೊಮ್ಮೆ ಮೆಂತ್ಯನ ನೆನೆಸ್ಬಿಟ್ಟು ರುಬ್ಬಿ ಹಚ್ಕೊಳ್ಳೋದ್ರಿಂದ ತುಂಬಾ ತಂಪಾಗುತ್ತೆ. ಈಗ ನೋಡಿ, ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು, ಹಾಗೆ ರುಬ್ಕೊಳ್ಳೋಣ. ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಘಮ ಅಂತ ಇದೆ. ಈರುಳ್ಳಿ ಹಾಕಿದರೆ ಕೆಲವರೆಲ್ಲ ಹೇಳ್ತಾರೆ ಸ್ಮೆಲ್ ಬರುತ್ತೆ ಅಂತ. ಯಾವುದೇ ರೀತಿ ಸ್ಮೆಲ್ ಇಲ್ಲ, ತುಂಬಾ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಈಗ ರುಬ್ಬಿರುವಂಥ ಮಿಶ್ರಣನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನೂ ನೀಟಾಗಿ ಸ್ಪೂನಿಂದ ತಗೊಳ್ಳೋಕ್ಕಾದರೆ ಸ್ಪೂನಿಂದನೇ ತಕ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲೇ ಎಲ್ಲ ತಕ್ಕೊಳ್ಳಿ, ಯಾಕಂದರೆ ಅಲ್ಲಲ್ಲಿ ಅಂಟ್ಕೊಂಡಿರುತ್ತೆ. ನೋಡಿ, ಎಲ್ಲದನ್ನೂ ಇವಾಗ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸರಿ ಪ್ಯಾಕ್ ಮಾಡಿದವರು ಪದೇ ಪದೇ ಮಾಡ್ತಾ ಇರ್ತಾರೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದು. ಎಲ್ಲ ನ್ಯಾಚುರಲ್ ಆಗಿರೋವಂಥ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಒಂದು ಸರಿನಾದರೂ ಟ್ರೈ ಮಾಡಲೇಬೇಕು. ಸುಮ್ಮನೆ ನೋಡಿ ಸುಮ್ಮನೆ ಇವರೆಲ್ಲ ತೋರಿಸ್ತಾರೆ ಅನ್ನೋದಲ್ಲ, ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ.
ಹಾಗೆ ನಿಮ್ಮ ರಿಸಲ್ಟ್ ಹೇಗೆ ಬಂತು ಅಂದ್ಬಿಟ್ಟು ಹೇಳಿ ನನಗೆ. ಒಂದೇ ವಾಶಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು. ಇವಾಗ ಇದಕ್ಕೆ 3 ಟೇಬಲ್ ಸ್ಪೂನು ಕೊಕೊನಟ್ ಆಯಿಲ್ ಹಾಕ್ಕೊಳ್ತೀನಿ. ಇದಕ್ಕೆ ಯಾವುದೇ ರೀತಿ ನೀರನ್ನ ಸೇರಿಸಬಾರ್ದು. ನಾನು ಏನೆಲ್ಲ ತೋರಿಸಿದ್ದೀನೋ ಅಷ್ಟೇ ಹಾಕಿ ರುಬ್ಬಿದ್ರೆ ಸಾಕು, ನೀರು ಯಾವುದೇ ರೀತಿ ಸೇರಿಸ್ಬೇಡಿ. ಮೆಂತ್ಯ ಹಾಕಿರೋದ್ರಿಂದ ಘಮ 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 ಅಂತ ಅಷ್ಟು ಚೆನ್ನಾಗಿದೆ ಫ್ಲೇವರ್, ತುಂಬಾ ಚೆನ್ನಾಗಿದೆ. ಈರುಳ್ಳಿ ಸ್ಮೆಲ್ಲೇ ಗೊತ್ತಾಗ್ತಿಲ್ಲ, ಮೆಂತ್ಯ ಹಾಕಿರೋದ್ರಿಂದ ಈರುಳ್ಳಿ ಸ್ಮೆಲ್ ಕೂಡ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಅದು ಕೊಬ್ಬರಿ ಹಾಕಿತ್ತು, ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿರುವಂಥ ಮಾಸ್ಕ್ ರೆಡಿ ಆಯಿತು. ಬನ್ನಿ ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ನೀವು ಇದು ಹಚ್ಕೊಳ್ಳೋಕ್ಕೂ ಮೊದಲು ಯಾವುದೇ ರೀತಿ ತಲೆಗೆ ಎಣ್ಣೆ ಹಾಕಿರಬಾರ್ದು. ಇವಾಗ ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಕೂದಲನ್ನ 2 ಭಾಗಗಳಾಗಿ ಮಾಡ್ಕೊಳ್ಬೇಕು. ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮೊದಲು ಸ್ಕಾಲ್ಫಿಗೆ ಹಚ್ಕೋಬೇಕು. ನೀಟಾಗಿ ಬುಡಕ್ಕೆ ಹಚ್ಕೋಬೇಕು. ನೋಡಿ ಇಲ್ಲಿ ಈ ಥರ ತಗೊಂಡು ಬುಡಕ್ಕೇ ಹಚ್ಕೊಬೇಕು. ನೋಡಿ ನೀಟಾಗಿ ಹಚ್ತಾ ಚೆನ್ನಾಗಿ ಮಸಾಜ್ ಮಾಡಬೇಕು. ಕೂದಲನ್ನ ಬಿಡಿಸ್ಕೊಂಡು ಎಲ್ಲ ಕಡೆಗೂ ಆಗೋ ಥರ ಹಚ್ಕೊಳ್ತಾ ಬರಬೇಕು. ಈ ಪ್ಯಾಕ್ನ ವಾರದಲ್ಲಿ 2 ಸರಿ ಮಾಡಿದರೆ ತುಂಬಾ ಬೇಗನೆ ರಿಸಲ್ಟ್ ಬರುತ್ತೆ. ವಾರಕ್ಕೆ 2 ಸರಿ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ವಾರಕ್ಕೆ 1 ಸರಿನಾದರೂ ಈ ಪ್ಯಾಕ್ನ ಹಾಕ್ಕೊಂಡು 1 ಗಂಟೆ ಅಥವಾ ಅರ್ಧ ಗಂಟೆನಾದರೂ ಅಟ್ಲೀಸ್ಟ್ ಅರ್ಧ ಗಂಟೆನಾದರೂ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಇಲ್ಲ ನನಗೆ ಟೈಮ್ ಇದೆ ಅನ್ನೋರು ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿದರೂ ಆಗುತ್ತೆ. ಫುಲ್ ನೈಟ್ ಬಿಡೋದಾದರೆ ಬಿಡ್ಬೋದು. ಫುಲ್ ನೈಟ್ ಬಿಟ್ಟರೆ ಇನ್ನೂ ಬೇಗನೆ ರಿಸಲ್ಟ್ ಬರುತ್ತೆ, ತುಂಬಾ ಒಳ್ಳೆಯದು. ತಲೆಗೂ ಕೂಡ ತಂಪಾಗುತ್ತೆ. ಈ ಪ್ಯಾಕ್ ಹಾಕೋದ್ರಿಂದ ವಯಸ್ಸಿಗೆ ಮುಂಚೆ ಬರುವಂಥ ಬಿಳಿ ಕೂದಲನ್ನು ಕೂಡ ಕಡಿಮೆ ಮಾಡುತ್ತೆ. ಬೆಳಗ್ಗೆ ಎದ್ದು ನೀಟಾಗಿ ಸ್ನಾನ ಮಾಡಿಕೊಂಡು 1 ದಿವಸ ಬಿಟ್ಟು ನಾನು ಹೇಳುವಂಥ ಆಯಿಲ್ ಹಾಕ್ಕೊಳ್ಳಿ. ಒಂದೇ ವಾರದಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಎಷ್ಟು ಉದ್ದ ತಿಕ್ಕಾಗಿ ಬಂದಿದೆ, ಹೊಸ ಕೂದಲು ಕೂಡ ಉಟ್ಕೊಳ್ಳುತ್ತೆ. ಅಲ್ಲಲ್ಲಿ ಚೆನ್ನಾಗಿ ನೋಡಿ ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕು. ತಲೆ ಕೂದಲಿಗೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನನ್ನ ಕೂದಲು ಸ್ವಲ್ಪ ದಪ್ಪನೂ ಇದೆ, ಉದ್ದನೂ ಇದೆ. ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ನಿಮ್ಮ ಕೂದಲು ಎಷ್ಟಿದೆಯೋ ಅದ್ರ ಮೇಲೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ಮಾಡ್ಕೊಳ್ಳಿ. ಜಾಸ್ತಿ ಮಾಡಿ ಇಟ್ಕೊಬೇಡಿ. ಯಾಕಂದರೆ ಈರುಳ್ಳಿ ಹಾಕಿರ್ತೀವಲ್ಲ, ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆವಾಗಲೇ ಮಾಡಿ ಆವಾಗಲೇ ಯೂಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ. ವಾರ ಎಲ್ಲ ಕೆಲಸ ಮಾಡಿ ತುಂಬಾ ಟೆನ್ಷನ್ ಆಗಿರುತ್ತೆ ಅಂಥವರು ಈ ಪ್ಯಾಕ್ನ ಹಾಕ್ಕೊಂಡು ಅಟ್ಲೀಸ್ಟ್ ಒಂದು 10 ನಿಮಿಷನಾದರೂ ಮಸಾಜ್ ಮಾಡಿಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ನಿದ್ದೆ ಬರುತ್ತೆ. ಪ್ರತಿಯೊಂದು ಕೂದಲಿನ ಬುಡಕ್ಕೆ ಆಗೋ ಥರ ನೀಟಾಗಿ ಹಾಕ್ಕೊಳ್ಬೇಕು. ನೋಡಿ ಈ ಥರ ಬೆರಳುಗಳ ಸಹಾಯದಿಂದ ನೀಟಾಗಿ ಪ್ರತಿಯೊಂದು ಕೂದಲಿನ ಬುಡಕ್ಕೆ ಹೋಗಬೇಕು. ನಾವು ಮಾಡ್ಕೊಂಡಿರುವಂಥ ರೆಮಿಡಿ ಪ್ರತಿಯೊಂದು ಕೂದಲಿನ ಬುಡಕ್ಕೆ ಹೋಗೋ ಥರ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇನ್ನೂ ಒಂದು ವಿಷಯ ಏನಂದರೆ, ಜಾಸ್ತಿ ಯಾರು ಯೋಚನೆ ಮಾಡ್ತಾರೋ ಅವರಿಗೆ ಜಾಸ್ತಿನೇ ಹೇರ್ ಫಾಲ್ ಆಗುತ್ತೆ. ಯಾಕೆ ಯೋಚನೆ ಮಾಡಬೇಕು ಹೇಳಿ? ಆಗೋ ಕೆಲಸ ಆಗೋ ಟೈಮಿಗೆ ಹಾಗೇ ಆಗುತ್ತೆ. ಯೋಚನೆ ಮಾಡೋದ್ರಿಂದ ಆರೋಗ್ಯನೂ ಕೂಡ ಹಾಳಾಗುತ್ತೆ. ನಿಮಗೆ ಮಸಾಜ್ ಮಾಡ್ತಾನೆ ಗೊತ್ತಾಗುತ್ತೆ ಕೂದಲು ಎಷ್ಟು ಸಿಲ್ಕಿ ಆಗ್ತಾಯಿದೆ ಅಂದ್ಬಿಟ್ಟು. ನೋಡಿ ಸಾಫ್ಟ್ ಅನಿಸುತ್ತೆ. ಅದರಲ್ಲೂ ಸ್ನಾನ ಮಾಡಿ ತಲೆ ಬಾಚುವಾಗಂತೂ ತುಂಬಾ ಖುಷಿಯಾಗುತ್ತೆ. ಫುಲ್ ಎಲ್ಲ ಮಸಾಜ್ ಮಾಡಿ ಎಲ್ಲ ಹಾಕಿದ ನೋಡಿ ಈ ಥರ ಕಟ್ಟಿ 1 ಗಂಟೆ ಬಿಟ್ಟು ಸ್ನಾನ ಮಾಡಿ, ಇಲ್ಲ ಅಂದರೆ ಓವರ್ ನೈಟ್ ಬಿಟ್ಟರು ಓಕೆ. ನಾನಿವತ್ತು ಒಂದು 2ರಿಂದ 3 ಗಂಟೆ ಬಿಡ್ತೀನಿ. ಯಾಕಂದರೆ ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾನು ಸ್ನಾನ ಮಾಡ್ತೀನಿ. ನಿಮಗೆ ಟೈಮ್ ಇತ್ತಂದರೆ ಓವರ್ ನೈಟ್ ಬಿಡಿ, ಟೈಮ್ ಇಲ್ಲ ಅಂದರೆ ಹಚ್ಚಿ 1 ಅವರು ಅಥವಾ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ಹಾಗೆ ನಾನು ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. 2 ದಿವಸ ಬಿಟ್ಟು ಆ ವಿಡಿಯೋನೂ ಕೂಡ ಹಾಕ್ತೀನಿ, ಅದನ್ನು ಕೂಡ ನೋಡಿ. ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ತೋರಿಸುವಂಥ ರೆಮಿಡೀಸ್ ಎಲ್ಲ ನಾನು ಟ್ರೈ ಮಾಡಿನೇ, ಅದು ರಿಸಲ್ಟ್ ಬಂದ ಮೇಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಹಾಗೆ ನಾನು ಯೂಸ್ ಮಾಡೋವಂಥದ್ದು ಡವ್ ಶಾಂಪು ಯೂಸ್ ಮಾಡ್ತೀನಿ. ನನಗೆ ಅದೇ ಸೆಟ್ ಆಗಿದೆ. ನಿಮಗೆ ಯಾವ್ದು ಸೆಟ್ ಆಗಿದೆಯೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಪದೇ ಶಾಂಪುಗಳನ್ನೂ ಕೂಡ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ನಾವು ಶಾಂಪು ಚೇಂಜ್ ಮಾಡಿದಾಗಲೂ ಕೂಡ ಕೂದಲು ಉದುರುತ್ತೆ. ಅದು ಸೆಟ್ಟಾಗೋವರೆಗೂ ಉದುರುತ್ತೆ. ಮತ್ತೆ ಸೆಟ್ ಆಗಿಲ್ಲ ಅಂದ್ಬಿಟ್ಟು ನಾವು ಮತ್ತೆ ಇದಕ್ಕೆ ಬರ್ತೀವಿ. ಹಾಗಾಗಿ ಅದು ಇದು ಸೇರಿ ಜಾಸ್ತಿ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಯಾವುದನ್ನ ರೆಗ್ಯುಲರಾಗಿ ಯೂಸ್ ಮಾಡ್ತೀರೋ ಅದೇ ಶಾಂಪು ಯೂಸ್ ಮಾಡ್ಕೊಳ್ಳಿ. ನಾನು ತೋರಿಸುವಂಥ ರೆಮಿಡೀಸ್ ಎಲ್ಲ ತುಂಬ ಸುಲಭವಾಗಿ ಮಾಡುವಂಥದ್ದು. ಹಾಗೆ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕೂಡ. ತುಂಬ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದು ಯಾವುದೂ ಇಲ್ಲ. ಏನೊಂದು 10ರಿಂದ 15 ರೂಪಾಯಿ ಒಳಗಡೆ ಮಾಡುವಂಥ ರೆಮಿಡೀಸೇ ನಾನು ತೋರಿಸುವಂಥದ್ದು. ಅದರಲ್ಲೂ ಎಲ್ಲ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥದ್ದು. ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ ಆಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಎಲ್ಲ ಹೆಣ್ಮಕ್ಳಿಗೆ ಇರುವಂಥದ್ದು ಒಂದೇ ಒಂದು ಆಸೆ, ಏನಂದರೆ ಕೂದಲು ಉದ್ದ ಇಲ್ಲ ಅಂದರೂ ಪರವಾಗಿಲ್ಲ, ದಪ್ಪಾಗಿ ಬ್ಲ್ಯಾಕಾಗಿ
ಆರೋಗ್ಯವಂತ ಕೂದಲು ಬೇಕು ಅಂತ ಅಂಥವ್ರಿಗೆ ಈ ವಿಡಿಯೋ 100% ಗ್ಯಾರಂಟಿ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.